ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿಂದ ಏನು ವಿಡಿಯೋ ಅಂದರೆ ತಮ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಬಲ್ ಲೇಯರ್ ಆಗಿ ಸ್ಯಾರಿ ಯಾವ ರೀತಿ ಉಡ್ಸೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಈಗ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಬನ್ನಿ ಬೇಗ ಬೇಗ ಹೋಗಿ ವಿಡಿಯೋ ಶುರು ಮಾಡೋಣ. ನಾನು ಈ ಥರ ಬಾರ್ಡ್ರ್ ಸೀರೆನ ತೊಗೊಂಡಿದ್ದೀನಿ. ಆದಷ್ಟು ಬಾರ್ಡ್ರ್ ಸೀರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ಅದನ್ನು ಎಲ್ಲ ನೆರಿಗೆಗಳನ್ನ ಮಾಡ್ಕೊತಾ ಇದ್ದೀನಿ. ಫುಲ್ ಲೆಂತ್ ನಾರ್ಮಲ್ ನಾವು ಯಾವ ಥರ ಉಡ್ಬೇಕಾದ್ರೆ ನೆರಿಗೆ ಮಾಡ್ಕೊತೀವೋ ಆ ಥರ ಫುಲ್ ಲೆಂತಲ್ಲೇ ನಾನು ನೆರಿಗೆಗಳನ್ನ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ನೆರಿಗೆ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಒಂದು ಬಟ್ಟೆ ಕ್ಲಿಪ್ಪು ಅಥವಾ ಪಿನ್ನು ಹಾಕೊಂಡ್ಬಿಡ್ಬೇಕು. ನಾನು ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ಅದಾದಮೇಲೆ ಈಗ ಈ ಕಡೆ ಒಂದು ಚಾಪೆ ಮೇಲೆ ನೀಟಾಗಿ ಹಾಸ್ಕೊಂಡು ನಾವು ಮಾಡಿದ್ವಲ್ಲ ನೆರಿಗೆ ಅದನ್ನು ನೀಟಾಗಿ ಜೋಡಿಸ್ಕೊಬೇಕು ಫಸ್ಟು. ಅದಾದಮೇಲೆ ಮಧ್ಯದಲ್ಲಿ ಫಸ್ಟ್ ಜೋಡಿಸ್ಕೊಂಡು ಅಲ್ಲಿಗೂ ಅಷ್ಟೇ ಪಿನ್ನೋ ಅಥವಾ ಬಟ್ಟೆ ಕ್ಲಿಪ್ನೋ ಏನಾದರೂ ಹಾಕ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಮತ್ತು ಕೆಳಗಡೆ ಲೇಯರ್ಗೂ ಅಷ್ಟೇ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ಅಲ್ಲೂ ಕ್ಲಿಪ್ಪೆಲ್ಲ ಹಾಕ್ಕೊಂಡು ಇನ್ನು ನಾವು ಸೆರಗನ್ನ ಮಾಡೋಣ. ಸೆರಗನ್ನ ಮಾಡೋಕ್ಕೂ ಅಷ್ಟೇ ತುಂಬ ದೊಡ್ಡದಾಗೂ ಮಾಡ್ತಾಯಿಲ್ಲ, ತುಂಬ ಚಿಕ್ಕದಾಗೂ ಇಲ್ಲ, ನಾರ್ಮಲಲ್ಲಿ ಮಾಡ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಮಾಡಿಕೊಂಡು ಇನ್ನು ಅದಕ್ಕೂ ಕೂಡ ಒಂದು ಪಿನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ಉದ್ದಕ್ಕೆ ಒಂದು 3 ಹತ್ರ ಒಂದು ಮಾರು 1.5 ಮಾರಿದ್ರೆ ಸಾಕು ಅಂದ್ಕೊತೀನಿ. ಅಷ್ಟಿದ್ರೆ ಸಾಕು. ಅಷ್ಟನ್ನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ. ನೋಡಿ ಇವಾಗ ರೆಡಿ ಆಯಿತು. ತುಂಬಾ ಈಸಿ ಈ ಸೀರೆ ಉಡ್ಸೋದಂತೂ. ನನಗೂ ಅಷ್ಟೇ ಏನೋ ಕಷ್ಟ ಅಂದ್ಕೊಂಡಿದ್ದೆ, ತುಂಬ ಈಸಿ ಇದೆ ಇದು ಸೀರೆ ಉಡ್ಸೋದು. ಹೊಸ್ದಾಗಿ ಉಡ್ಸೋರು ಕೂಡ ತುಂಬಾ ಈಸಿಯಾಗಿ ಉಡಿಸ್ಬೋದು. ಸೊ ನೋಡಿ ಇದೆಲ್ಲ ರೆಡಿ ಆಯಿತು. ಇವಾಗ ಬನ್ನಿ ಕಳ್ಸೋಕ್ಕೆ ಯಾವ ಥರ ಉಡ್ಸೋದು ತೋರಿಸ್ತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಪೀಠನ ಇಟ್ಕೊಂಡು ಅದಕ್ಕೆ ಒಂದು ಟವಲ್ ಹಾಕಿ ಇನ್ನು ಒಂದು ಪ್ಲೇಟಲ್ಲಿ ಅಕ್ಕಿನ ಇಟ್ಕೊಂಡು ಇನ್ನು ಕಳಸನ ಇಟ್ಕೊತಾ ಇದ್ದೀನಿ. ನಾನು ಒಂದು ಕೊಡಪಾನ ಹಾಗೆ ಚೊಂಬು ತೊಗೊಂಡಿದ್ದೀನಿ. ಚೊಂಬು ಅಡಿಗಡೆ ಡಬಲ್ ಶೇಡೆಡ್ ಟೇಪ್ನ ಹಾಕಿದ್ದೀನಿ, ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಹಲ್ಗಾಡಲ್ಲ ಕಳಸ ಅಂತ ಹೇಳಿ. ಅದಾದಮೇಲೆ ಇಲ್ಲಿ ಸೀರೆನ ಹಾಫ್ ಥರ ಮಾಡಿಕೊಂಡು ಅದರಲ್ಲಿ ದೇವರ ಎಡಭಾಗಕ್ಕೆ ಸ್ವಲ್ಪ ಉದ್ದ ಬಿಡ್ಕೊಂಡು ಬಲಭಾಗಕ್ಕೆ ಸ್ವಲ್ಪ ಗಿಡ್ಡನ ಮಾಡಿಕೊಂಡು ಸೆಂಟ್ರಲ್ಲಿ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಬೇಕು. ಅದನ್ನು ನೀಟಾಗಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ನ ಹಾಕ್ಕೊಬೇಕು. ಆ ಕೊಡ್ಪಾನದಕ್ಕೆ ಎಡ್ಜಲ್ಲಿ ಒಂದು ಪಿನ್ನ ಹಾಕ್ಕೊಬೇಕು. ಅದಾದಮೇಲೆ ಮೇಲ್ ಲೇಯರ್ನ ಆ ಕಡೆಗೆ ಇಟ್ಕೊಂಡು ಇನ್ನು ಕೆಳಗಡೆ ಲೇಯರಲ್ಲಿ ಇರೋವಂಥ ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಬೇಕು. ಸ್ವಲ್ಪ ಕೈಯಲ್ಲೇ ಈ ಥರ ಉಜ್ಜಿಬಿಟ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ನೀಟಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಬೇಕು. ಫಸ್ಟಿಗೆ ಕೆಳಗಡೆ ಲೇಯರ್ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಮೇಲೇನು ಈಸಿ ಆಗಿಬಿಡುತ್ತೆ. ಹಂಗಾಗಿ ಫಸ್ಟು ಕೆಳಗಡೆದೆಲ್ಲ ಜೋಡಿಸ್ಕೊಂಡು ಇನ್ನು ಮೇಲ್ಗಡೆನೂ ಅಷ್ಟೇ ಕ್ಲಿಪ್ಪೆಲ್ಲ ಹಾಕಿದ್ನೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಅದು ಕೂಡ ಜೋಡಿಸಿ ಆಯಿತು. ಅದನ್ನೆಲ್ಲ ನೀಟಾಗಿ ಅದನ್ನು ಕೂಡ ಹಾಗೆ ಕೈಯಲ್ಲೆಲ್ಲ ಉಜ್ಜಿಬಿಟ್ರೆ ಸ್ಟಿಫಾಗಿ ಕುತ್ಕೊಬಿಡುತ್ತೆ. ಇನ್ನು ಅದಾದಮೇಲೆ ಇನ್ನು ನಾನೊಂದು ಬ್ಲೌಸ್ ಪೀಸ್ನ ತೊಗೊಂಡು ಆ ಚೊಂಬು ಕಾಣ್ತಾ ಇತ್ತಲ್ಲ ಅದಕ್ಕೆ ಕವರ್ ಮಾಡಿಕೊಂಡು ಹಿಂದೆಯಿಂದ ಒಂದು ಪಿನ್ನ ಹಾಕ್ಕೊಂಡಿದ್ದೀನಿ. ಸ್ಯಾರಿದ ಬ್ಲೌಸ್ ಪೀಸ್ ಇದ್ದರೆ ಅದನ್ನೇ ಹಾಕ್ಕೊಬೋದು, ಇಲ್ಲ ಅಂದರೆ ನಾನು ಬೇರೆದನ್ನ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಅದನ್ನು ನೀಟಾಗಿ ಹಾಕ್ಕೊಂಡು ಈಗ ಸೆರಗನ್ನ ನಾವು ಈ ಥರ ತೊಗೊಂಡು ಹಿಂದೆಯಿಂದ ತೊಗೊಂಡು ಆ ಕೋಲ್ ಮೇಲೆ ಹಾಕಿ ಈ ಥರ ಹಾಕಬೇಕು. ನೋಡಿ ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಕೋಲ್ನ ಕಟ್ಕೊಂಡಿರೋದು. ಅದಕ್ಕೆ ಬಳೆ ಕೂಡ ತೊಡಿಸ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಆದಮೇಲೆ ಇನ್ನು ಸೆಂಟ್ರಲ್ಲಿ ನೀಟಾಗಿ ಅದನ್ನು ಜೋಡಿಸ್ಕೊಂಬಿಟ್ಟು ಮಧ್ಯಕ್ಕೆ ಒಂದು ಪಿನ್ನ ಹಾಕ್ಕೊಂಬಿಡ್ಬೇಕು, ಅಲ್ಗಾಡಲ್ಲ ನೆರಿಗೆಗಳು ಅಂತ ಹೇಳಿ. ಸೆಂಟ್ರಲ್ಲಿ ನೀಟಾಗಿ ಪಿನ್ನ ಹಾಕ್ಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿಕೊಂಡೆ. ಇನ್ನು ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಕೋಲ್ ಸ್ವಲ್ಪ ಕಾಣಿಸ್ತಿತ್ತು ಅಂತ ಕೋಲ್ನು ಕೂಡ ನೀಟಾಗಿ ಮುಚ್ಕೊಬೇಕು. ಅದಾದಮೇಲೆ ಈಗ ಸೊಂಟದ ಪಟ್ಟಿ ಕಟ್ಟಬೇಕಾದ್ರೆ ಹಿಂದೆ ಸ್ವಲ್ಪ ನೀಟಾಗಿ ಟೈಟಾಗಿ ಕಟ್ಕೊಬಿಡ್ಬೇಕು. ಅದಾದಮೇಲೆ ಇನ್ನು ನಾನು ಕಾಯಿಯಾಗೆ ಮುಖವಾಡನ ಇಡ್ತಾ ಇದ್ದೀನಿ. ಕಾಯಿಗೆ ಮುಖವಾಡ ಕಟ್ಟಿದ್ದೆ, ಸೊ ಹಾಗಾಗಿ ಇನ್ನು ಅದಾದಮೇಲೆ ಇನ್ನು ದೇವಿಗೆ ಒಡವೆಗಳನ್ನ ಹಾಕ್ತಾಯಿದ್ದೀನಿ. ಒಂದು 2-3 ಒಡವೆ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿನೂ ಹಾಕಬಾರ್ದು, ಸಿಂಪಲಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಒಡವೆಗಳನ್ನೆಲ್ಲ ಹಾಕಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಡಬಲ್ ಲೇಯರ್ ಆಗಿ ಸ್ಯಾರಿನ ಉಡಿಸ್ಬೋದು ದೇವಿಗೆ ಅಂತ ಹೇಳಿ. ತುಂಬಾ ಈಸಿ ಇದೆ, ತುಂಬ ಕಷ್ಟ ಏನು ಅನಿಸಲ್ಲ. ನೀಟಾಗಿ ಒಂದು ಸಲ ನೋಡ್ಕೊಂಡ್ಬಿಟ್ರೆ ತುಂಬ ಈಸಿ ಅನಿಸುತ್ತೆ. ಹಾಗೆ ನಾನು ಯಾವ ರೀತಿ ಉಡಿಸಿದ್ದೀನಿ ಹಾಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ
ದಯವಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಮಾಡೋ ಅಂಥ ಕಾಮೆಂಟಿಂದ ನೆಕ್ಸ್ಟ್ ನನಗೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಾಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.